ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಚಂಡೆ ಬಸ್ಕೊಣೋ ಯಾರು ಮಾತಾಡ್ರು ಮಾತಾಡ್ರು ಯಾರು ಸರ್ ಹೇಳೋ ಸರ್ ಹುಡುಗಿಗೆ ಕಾಲಿಗೆ ಅಗ್ಗ ಸಿಗಾಕೊಂಡು ನೀರಿಗೆ ಬಿದ್ಲು ಸರ್. ಗುಡ್. ಆಮೇಲೆ ಅವ್ನು ಯಾರೋ ಬಂದ್ಬಿಟ್ಟು ನೀರಿಂದ ಎತ್ಕೊಂಡು ಬಂದು ಕಾಪಾಡ್ಬಿಟ್ಟ ಸರ್. ಎತ್ಕೊಂಡ್ ಬಂದ್ರ? ಅಷ್ಟು ಧೈರ್ಯ ಯಾರಿಗಿದೆ ಅಲ್ಲಿ? ಹರ್ಷ ಎತ್ಕೊಂಡ್ ಬರಕ್ ಸಾಧ್ಯ ಇಲ್ಲ. ಸುಬ್ಬು ನೋ ಚಾನ್ಸ್. ಅದೇ ಅವ್ರ ಮನೇಲಿ ಹೊಸಪ ಇದ್ದಾನಲ್ಲ ಸರ್, ಅವನು ಸರ್. ಸರಿ, ಫೋನ್ ಇಡು. ಸಾರಿ ಸರ್. ತನ್ನ ಪ್ರಾಣನೇ ಒತ್ತೆ ಇಟ್ಟು ಅವಳನ್ನು ಕಾಪಾಡ್ದ ಯಾರು ಇವನು? ನಮ್ಗೆ ಯಾರಿಗೂ ಇಲ್ದಿರೋ ಕನ್ಸರ್ನ್ ಇವತ್ತು ಇವನ್ಗೆ ಅನು ಮೇಲೆ. ನಂಗೆ ಯಾಕೋ ಇವನ್ ನಾಟಕ ಮಾಡ್ತಿದ್ದಾನೆ ಅಂತ ಅನ್ಸುತ್ತೆ. ಈಸ್ ನಾಟ್ ನ್ಯಾಚುರಲ್. ಅಫ್ಕೋರ್ಸ್ ನನ್ಗೆ ಅನು ಅಂದ್ರೂ ಏನ್ ಇಷ್ಟ ಇಲ್ಲ, ಆದ್ರೆ ಈ ಸಂಜು ಅನುನ ಎತ್ಕೊಂಡ್ ಬಂದಿದ್ದನ್ನೆಲ್ಲ ನೆನ್ಸ್ಕೊಂಡ್ರೆ ನಾಟ್ ಲೈಕಿಂಗ್ ಇಟ್. ಕಮಾನ್ ಮಾನ್ಸಿ, ಅದಕ್ಕೇನ ಯಾರಾದ್ರೂ ಒಬ್ರು ರೆಸ್ಕ್ಯೂ ಮಾಡ್ಲೇಬೇಕಿತ್ತಲ್ವಾ? ರೆಸ್ಕ್ಯೂ ಮಾಡಿದ್ರು ಡೌಟ್ ಪಡ್ಬೇಡ ಮಾನ್ಸಿ. ಕಣ್ಣಾರೆ ನೋಡಿದ್ರು ನೀನ್ ಈ ತರ ಎಲ್ಲ ಮಾತಾಡ್ತೀಯಲ್ಲ ಹರ್ಷ. ಹಿ ಹಸ್ ಗಾಟ್ ಸಮಥಿಂಗ್ ಇನ್ ಹಿಸ್ ಮೈಂಡ್. ಅವನ್ಗೆ 700 crores ಸಾಲ ಇದೆ. ದುಡ್ಡಿನ ಅವಶ್ಯಕತೆ ಇರೋನ್ನ ಖಜಾನೆ ಪಕ್ಕ ಕೂರಿಸ್ದಂಗಾಯ್ತು ನಮ್ಮನೆ ಕತೆ. ಅವನ ಉದ್ದೇಶ ಏನು ಅಂತ ಕ್ಲಿಯರ್ ಆಗಿ ಕಾಣಿಸ್ತಿದ್ರು ನಾವು ಅವನ್ನ ಮನೆ ಒಳಗ್ ಬಿಟ್ಕೊಂಡಿದೀವಿ. ಐ ಟೆಲ್ ಯು, ಪ್ಲೀಸ್ ಬಿ ಕೇರ್ಫುಲ್. ನಮ್ ಪ್ರಾಪರ್ಟಿ ಬಿಸ್ನೆಸ್ ಮೇಲೆ ಈ ದೇಸಾಯಿ ಗ್ಯಾಂಗ್ ಕಣ್ಣು ಹಾಕಿದೆ. ಆದಷ್ಟು ಬೇಗ ಅವ್ರನ್ನ ನಮ್ಮ ಮನೆಯಿಂದ ಓಡಿಸ್ಬೇಕು. ಅದಷ್ಟು ಸುಲಭ ಅಲ್ಲ ಮಾನ್ಸಿ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಯು ಥಿಂಕಿಂಗ್ ಟೂ ಮಚ್. ಹೌದು, ಈಗ ಹೀಗೆ ಅನ್ಸುತ್ತೆ. ಅರೆ ಮುಂದೊಂದ್ ದಿನ ಏನಾದ್ರೂ ಎಡವಟ್ ಆಗುತ್ತಲ್ಲ, ಆಗ ನಾನ್ ಹೇಳಿದ್ದೆ ಸರಿ ಅಂತ ನಿಂಗೆ ಅರ್ಥ ಆಗತ್ತೆ. ನೋಡು, ಈಗ ಇದ್ರ ಬಗ್ಗೆ ಏನು ಮಾತಾಡೋದು ಬೇಡ. ಮೊದಲು ಅದಕ್ಕೆ ಹುಷಾರಾಗ್ಲಿ. ಜೇಂಡೆ, ಸಿಕ್ಕಾಕೊಂಡ್ರ ಜೇಂಡೆ? ನಾನು ಆಗ್ಲೇ ನಿಮ್ಮನ್ನ ಅಬ್ಸರ್ವ್ ಮಾಡ್ದೆ. ಏನೋ ಸ್ಪೈ ತರ ಕದ್ದು ಮುಚ್ಚಿ ಓಡಾಡ್ತಿದ್ರಿ. ತುಂಬಾ ಮರ್ಯಾದೆಯಿಂದ ಹೇಳ್ತಾ ಇದ್ದೀರಾ. ನೀವು ಕಳ್ಳನ್ ತರ ಅಂತ ಹೇಳ್ತೀರಾ ಅನ್ಕೊಂಡೆ. ಶಾರದಮ್ಮವ್ರ ಗಡಿ ಪಾರ್ ಮಾಡಿದ್ಮೇಲೂ ನಾನು ಹೇಗೆ ಮೊದಲಿನ ತರ ಬರಕ್ಕಾಗತ್ತೆ ಹೇಳಿ ಮಿರಾಜ್? ಅದು ಅಮ್ಮ ಕೋಪದಲ್ಲಿ ಹೇಳಿದ್ದು ಜೇಂಡೆ, ಬಿಟ್ಟಾಕಿ. ಆದ್ರೂ ಮನಸ್ಸಿನ ಮಾತೇ ಅಲ್ವಾ? ಆರ್ಯ ಸರ್ಗೆ ಹೀಗಾಗೋಕೆ ನಾನೇ ಕಾರಣ ಅಂತ ಅವ್ರ ಮನಸ್ಸಲ್ಲಿ ಕೂತ್ಬಿಟ್ಟಿದೆ. ಇನ್ನೂ ಒಂದು ವಿಷಯ ಹೇಳ ಮಿರಾಜಿ ನಿಮ್ಗೆ. ನಿಮ್ಮ ಹತ್ರ ನನ್ನ ನಂಬರ್ ಇದೆಯಾ? ಇಲ್ಲ. ನೋಟ್ ಮಾಡ್ಕೊಳ್ಳಿ. ವಾಟ್ ಆರ್ ಯು ಸೇಯಿಂಗ್ ಜೇಂಡೆ? ಇದರಲ್ಲೇನೋ ಗುಟ್ಟಿದೆ. ಜೇಂಡೆ, ಡೋಂಟ್ ಬಿ ರಿಡಿಕ್ಯುಲಸ್. ಎಲ್ಲ ಸಂಸ್ಕಾರಗಳು ವಿಧಿವಿಧಾನಗಳನ್ನೆಲ್ಲ ಮುಗಿಸಿದ್ಮೇಲೆ ಈಗೇನ್ ಹೀಗೆ ಹೇಳ್ತಿದ್ದೀರಾ? ಈಗೇನು ಕೇಳ್ಬೇಡಿ ಮಿರಾಜಿ. ನಾ ಹೇಳೋದೆಲ್ಲ ನಿಮ್ಗೆ ಅರ್ಥ ಆಗದಿರೋ ಮಾತುಗಳಾಗೆ ಕೇಳ್ಸತ್ತೆ. ನಾನೇ ಎಲ್ಲ ಸರಿಯಾದ ವಿವರಗಳ ಜೊತೆ ಬರ್ತೀನಿ. ನಾವು ಕಂಡಿದ್ದು ಕೇಳಿದ್ದು ಎಲ್ಲವನ್ನೂ ಮೀರಿ ಸತ್ಯ ಬೇರೆನೇ ಇದೆ ಮಿರಾಜ್. ವರ್ಧನ್ ಕುಟುಂಬಕ್ಕೆ ಬಂದಿರೋರು ಸಾಮಾನ್ಯದವರಲ್ಲ. ಅವರು ಎಲ್ರೂ ಯಾಮಾರಿಸ್ತಿದ್ದಾರೆ, ನಿಮ್ಮನ್ನು ಕೂಡ. ಆದ್ರೆ ನಾನು ಯಾಮಾರೋದು.
ಟೈಮ್ಗೆ ಸರಿಯಾಗಿ ಊಟ ಮಾಡಿಸೋದನ್ನ ತಪ್ಪಿಸ್ಬೇಡಿ. ಇಲ್ಲದಿದ್ರೆ ಒಂದು ರೂಟೀನ್ ಫಿಕ್ಸ್ ಮಾಡಿ, ಇಲ್ಲಾಂದರೆ ಮಗು ಆರೋಗ್ಯ ಕೆಡುತ್ತೆ. ಆಲ್ರೆಡಿ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತ ತೋರಿಸ್ತಿದೆ. ನಾವು ನೋಡ್ಕೋತೀವಿ ಡಾಕ್ಟ್ರೆ. ನಾನು ಮೊದಲೇ ಹೇಳ್ದಂಗೆ ರೆಸ್ಟ್ ಬೇಕಿದೆ, ದೇಹಕ್ಕೂ ಮನಸ್ಸಿಗೂ. ಸ್ವಲ್ಪ ದಿನ ಜಾಸ್ತಿ ಓಡಾಡಬೇಡಿ, ಮಿಕ್ಕಿದ್ದೇನು ತೊಂದರೆ ಇಲ್ಲ. ಡಾಕ್ಟ್ರೆ, ಅನ್ನನ ಡಿಸ್ಚಾರ್ಜ್ ಮಾಡಿಸಿ ಮನೆಗೆ ಕರ್ಕೊಂಡು ಹೋಗ್ಬೋದಾ? ಓಕೆಮ್ಮ, ನಾನು ಡಿಸ್ಚಾರ್ಜಿಗೆ ಬರ್ಕೊಡ್ತೀನಿ. ನರ್ಸ್, ಆ ಸಂಜು ಅವ್ರು ಬಂದು ಏನೇ ಮಾತಾಡಿದ್ರು ನೀನ್ ಅದಕ್ಕೆ ರೆಸ್ಪಾಂಡ್ ಮಾಡಬೇಡ. ಹರ್ಷ ಅವರೇ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಇದನ್ನ ಅನು ಅವ್ರ ಹತ್ರನೇ ಹೇಳಬೇಕು ಅನ್ಕೊಂಡೆ, ಆದರೆ ಅವ್ರು ಈಗಿರೋ ಪರಿಸ್ಥಿತಿಲಿ ಬೇಡ ಅನಿಸ್ತು. ಏನು? ನನಗೆ ಯಾಕೋ ಅನು ಅವರು ಕಾಲ್ ಜಾರ್ ಬಿದ್ದಿರೋದಲ್ಲ ಅಂತ ಅನ್ಸುತ್ತೆ. ಮತ್ತೆ ಅವ್ರನ್ನ ಯಾರೋ ಹಿಂದ್ಗಡೆಯಿಂದ ತಳ್ಳಿದ್ದಾರೆ ಅಂತ ಅನಿಸ್ತಾ ಇದೆ. ಅಲ್ಲ, ಅಲ್ಲಿದ್ದು ಬರೀ ನಾವೇ ಅಲ್ವಾ, ಬೇರೆ ಯಾರು ತಳ್ಳೋದಕ್ಕೆ ಸಾಧ್ಯ? ಗೊತ್ತಿಲ್ಲ, ಆದರೆ ಅನು ಅವರು ಕಾಲ್ ಜಾರ್ ಬಿದ್ದಿರೋದಂತೂ ಅಲ್ಲ. ಅದಕ್ಕೆ ಹುಷಾರಾಗ್ಲಿ, ಅವ್ರನ್ನೇ ಕೇಳೋಣ. ಹರ್ಷ, ಡೋಂಟ್ ಬಿಲೀವ್ ದಿಸ್ ಪರ್ಸನ್. ನಂಗೆ ಯಾಕೋ ಇವ್ರ ಮೇಲೆ ನಂಬಿಕೆನೇ ಬರ್ತಾ ಇಲ್ಲ. ಏನೋ ಪ್ಲಾನ್ ಮಾಡ್ತಿದ್ದಾರೆ. ಅವಳನ್ನ ಯಾರು ತಳ್ಳೋದಿಕ್ ಸಾಧ್ಯ? ಓಕೆ, ವೇಟ್. ಅಲ್ಲ, ಅವ್ರನ್ನ ತಳ್ಳಿದ್ದು ನೀವು ನೋಡಿದ್ರ? ಅಂದರೆ ಯಾವುದನ್ನು ಸ್ಪಷ್ಟವಾಗಿ ಹೇಳೋಕ್ಕಾಗ್ತಿಲ್ಲ. ಅವ್ರನ್ನ ಯಾರೋ ತಳ್ಳಿದ್ರು ಅಂತ ಅಷ್ಟೇ ಅನ್ನಿಸ್ತಾ ಇದೆ. ನೋಡಿ, ಅನ್ಸೋದಕ್ಕೂ ನಿಜವಾಗ್ಲೂ ಆಗೋದಕ್ಕೂ ವ್ಯತ್ಯಾಸ ಇದೆ. ಅಪ್ಪ, ನಾನು ನಡ್ಕೊಂಡೇ ಬರ್ತೀನಿ. ಬಂಗಾರ, ಡಾಕ್ಟ್ರು ರೆಸ್ಟ್ ಮಾಡು ಅಂತ ಹೇಳಿದಾರಲ್ವಾ? ಅವ್ರೇನ್ ನಡಿಬೇಡ ಅಂತ ಏನು ಹೇಳಿಲ್ಲ ಅಲ್ವಾ? ಅನು, ಸುಮ್ಮನೆ ಕೂತ್ಕೊಮ್ಮ. ಹರ್ಷ, ನೀವು ಮನೆಗೆ ಹೊರಡಿ. ನಾನು ಅನು ಜೊತೆ ಹೋಗಿ ಅವಳನ್ನ ಬಿಟ್ಟು ಬರ್ತೀನಿ. ಸರಿ ಅಮ್ಮ. ಮೊಮಿನ್ಲಾ, ಇವರು ಐ ಮೀನ್ ದೇಸಾಯಿ ಫ್ಯಾಮಿಲಿ ಅವರು ನಮ್ ಜೊತೆ ಬರ್ತಾರ? ಅವ್ರು ನಮ್ಮನೇಲೇ ಬಂದಿರ್ತಾರೆ, ನೀವು ನೋಡ್ಕೊಳ್ಳಿ. ಸಂಜು, ನೀನು ಇವ್ರ ಜೊತೆ ಹೋಗಪ್ಪ. ವಾಟ್? ಅವರು ದಾದಾ ಫೋನ್ ನಂಬರ್ನ ಅವ್ರ ಫೋನ್ ನಂಬರ್ ಅಂತಾನೆ ಹೇಳ್ಕೊಂಡ್ರ? ಈ ಜೇಂಡೆನ ಈ ವಿಷಯದಲ್ಲಿ ಎಷ್ಟು ನಂಬೋದು? ಮ್ಯಾಮ್, ಇಂಥ ಮ್ಯಾಟ್ರಲ್ಲೆಲ್ಲ ಜೇಂಡೆ ಆಟ ಆಡ್ತಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ಅವ್ರಿಗದ್ರಿಂದ ಏನೂ ಲಾಭನೂ ಇಲ್ಲ. ಇನ್ಫ್ಯಾಕ್ಟ್ ಹಿ ವಾಸ್ ಆಲ್ಸೋ ಇನ್ ಶಾಕ್. ಐ ಗಾಟ್ ಇಟ್. ಇದು ಪಕ್ಕಾ ಪ್ರೀ ಪ್ಲಾನ್. ದೇಸಾಯಿ ಫ್ಯಾಮಿಲಿ ಅವರು ಪ್ಲಾನ್ ಮಾಡ್ಕೊಂಡೇ ನಮ್ಮ ಮನೆಗೆ ಬಂದಿದ್ದಾರೆ. ದಾದಾ ಫೋನ್ ನಂಬರ್ ತನ್ನ ಫೋನ್ ನಂಬರ್ ಅಂತ ಹೇಳ್ಕೊಳ್ಳೋದ್ರಲ್ಲಿ ಏನ್ ಮಾಸ್ಟರ್ ಪ್ಲಾನ್ ಇದೆ ಮಾನ್ಸಿ? ಇದು ದಟ್ಟತನ. ಮೊದ್ಲಿಗೆ ಹಾಗೆ ಕಾಣುತ್ತೆ, ಮುಂದೆ ನಾನೇ ಆರ್ಯವರ್ಧನ್ ಅಂತ ಹೇಳ್ತಾರೆ. ಜಸ್ಟ್ ವೇಟ್ ಅಂಡ್ ಸಿ. ವಾಟ್?
ವಾಟ್ ಆರ್ ಯು ಟಾಕಿಂಗ್ ಮಾನ್ಸಿ? ಪಕ್ಕಾ ಇದೇ ಆಗತ್ತೆ, ನೋಡ್ತಾ ಲಿಟ್ರಲಿ ನಾನೇ ಆರ್ಯವರ್ಧನ್ ಅಂತ ಹೇಳಬೇಕು ಅಂತ ಏನಿಲ್ಲ, ಆದರೆ ಅವ್ರು ಆರ್ಯವರ್ಧನ್ ಪೊಸಿಷನ್ ಮೇಲೆ ಕಣ್ಣು ಹಾಕಿದ್ದಾರೆ ಅನ್ನೋದೇ ನನ್ನ ಅಭಿಪ್ರಾಯ. ಸೊ ಅವ್ರ ಆ ಪೊಸಿಷನ್ನ ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ನಾನೇ ಆರ್ಯವರ್ಧನ್ ಅಂತ ಹೇಳ್ತಾರೆ. ನನ್ನೊಬ್ಬನಿಗೆ ಕಾರ ಬೇಡ, ನಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟೇ ಬಳಸ್ತೀನಿ. ಸರ್ ಬೇಡ ಸರ್, ಕಾರಲ್ಲೇ ಹೋಗೋಣ. ಬನ್ನಿ ಸರ್. ಬೇಡ, ಸಾರ್ವಜನಿಕ ವಾಹನಗಳಿದೆಯಲ್ಲ ಅದನ್ನೇ ಬಳಸ್ತೀನಿ. ಇಟ್ಸ್ ಓಕೆ. ಅವ್ರು ಅದೇನೇ ಪ್ಲ್ಯಾನ್ ಮಾಡ್ಕೊಂಡು ಬಂದರೂ ನಾವು ಬಿಡ್ಬೇಕಲ್ವಾ? ನಾವೇನು ದಡ್ರ? ಹಿ ಕಾಂಟ್ ಇವನ್ ಡ್ರೀಮ್ ಆಫ್ ಆರ್ಯ ಸರ್ಸ್ ಪೊಸಿಷನ್. ಹಲೋ, ಇಬ್ರು ಸ್ವಲ್ಪ ಇತಿಹಾಸನ ನೆನ್ಸ್ಕೊಳ್ಳಿ. ಏನು ಇಲ್ದಿರೋ ವ್ಯಕ್ತಿನೇ ಈ ಕಂಪ್ನಿಗೆ ಆರ್ಯವರ್ಧನ್ ಅಂತ ಬಂದು ಕೂತಿದ್ದು. ನಿನ್ ದಾದ ನಿನ್ ಸ್ವಂತ ಅಣ್ಣ ಅಲ್ಲ, ಎಲ್ಲಿಂದನೋ ಬಂದವರು. ಇವರು ಹಾಗೆ. ಇನ್ಫ್ಯಾಕ್ಟ್ ಇವ್ರು ಏನು ಇಲ್ದಿರೋ ವ್ಯಕ್ತಿ ಅಲ್ಲ, ಇವ್ರಿಗೆ ಬಿಸ್ನೆಸ್ ನಾಲೆಡ್ಜ್ ಇದೆ ಅಂತ ಅನ್ಸುತ್ತೆ. ಸೊ ವಿ ಹ್ಯಾವ್ ಟು ಬಿ ಈವನ್ ಮೋರ್ ಕೇರ್ಫುಲ್. ಮಾನ್ಸಿ, ನನಗೆ ಯಾಕೋ ನೀನು ಸ್ವಲ್ಪ ಓವರ್ ಥಿಂಕ್ ಮಾಡ್ತಿದ್ಯಾ ಅನ್ಸುತ್ತೆ. ಇದು ಕಣೆ, ನಿಜವಾಗ್ಲೂ ನಾನು ಅವ್ರ ಕಡೆ ಈ ತರದೊಂದು ನ್ಯಾಯ ಇತ್ತ ಹಾಗಿದ್ರೆ? ಇದು ನಿಜ ಅನ್ಸುತ್ತೆ ಅನು. ನಿಜಾನೇ ಆಗಿದ್ರೆ ನಾನು ಅವ್ರ ಮೇಲೆ ಕೋಪ ಮಾಡ್ಕೊಂಡಿದ್ದು, ಅವ್ರ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಅನ್ಕೊಂಡಿದ್ದು, ಇದ್ಯಾವುದಕ್ಕೂ ಅರ್ಥನೇ ಇಲ್ಲ ಕಣೆ. ಇದ್ರ ಬಗ್ಗೆ ಪ್ರಿಯದರ್ಶಿನಿ ಅಮ್ಮಂಗೂ ಗೊತ್ತಿರ್ಬೇಕಲ್ವಾ? ಸಪೋಸ್ ಇದು ನಿಜಾನೇ ಆಗಿದ್ರೆ? ಕರೆಕ್ಟ್, ಅವ್ರಿಗೆ ಗೊತ್ತಿರುತ್ತೆ. ಪೂರ್ತಿ ಗೊತ್ತಿಲ್ಲ ಅಂದ್ರು ಆರ್ಯ ಸರ್ ಅವರಪ್ಪ ಹೇಗ್ ಸತ್ರು ಅನ್ನೋದಾದ್ರೂ ಗೊತ್ತಿರ್ಲೇಬೇಕಲ್ವಾ? ಆದ್ರೆ ಇಂಥ ಸಮಯದಲ್ಲಿ ಅದ್ರ ಬಗ್ಗೆ ಮಾತಾಡಿ ಕ್ಲಿಯರ್ ಆದ್ರೆ ಅಲ್ವೇನೆ ಆರ್ಯ ಸರ್ ನನ್ನ ಬಿಟ್ಟು ಹೋಗೋದಕ್ಕೂ ಮೊದಲು ಎಲ್ಲಾನು ಹೇಳಿ ಹೋಗಿದ್ದಾರೆ ಅನ್ನೋ ಸಮಾಧಾನನಾದ್ರೂ ಸಿಗುತ್ತೆ. ಬಟ್ ಅನು, ಏನೇ? ಆದ್ರೆ ನೀನ್ ಇನ್ನೊಂದು ಆಂಗಲ್ ಇಂದ ಯೋಚನೆ ಮಾಡು. ಒಂದ್ ವೇಳೆ ಪ್ರಿಯದರ್ಶಿನಿ ಅಮ್ಮನ್ಗೆ ಇದ್ಯಾವುದು ಗೊತ್ತಿಲ್ದೆ ಇವಾಗ ನೀನ್ ಇದನ್ನೆಲ್ಲ ಹೇಳಿ ಅವ್ರ ಮನ್ಸಿಗೆ ಇನ್ನಷ್ಟು ನೋವು ಮಾಡ್ದಂಗಾಗಲ್ವಾ? ಯೋಚನೆ ಮಾಡು. ರಮ್ಯಾ, ಅನ್ನಕ್ ಸ್ವಲ್ಪನಾದ್ರೂ ರೆಸ್ಟ್ ಮಾಡಕ್ ಬಿಡಿ. ಒಂಚೂರ್ ಬಿಡುಗಡೆ ಸಿಕ್ಕಿದ್ರೆ ಸಾಕು, ಆಟೆ ಹೊಡಿಯ ಕೇಳ್ಕೊಂಡ್ಬಿಡ್ತೀಯಲ್ಲ. ನಿಮ್ ಮಗಳು ಹುಟ್ಟಾಗಿಂದ ನನ್ಗೂ ಫ್ರೆಂಡೇ ಆಂಟಿ, ನೆನ್ಪಿರ್ಲಿ. ಅಮ್ಮ, ನಿನ್ ಹಕ್ಕನ ನಾನೇನ್ ಕಿತ್ಕೊಳ್ಳಲ್ಲ ತಾಯಿ, ಆದ್ರೆ ಅವಳು ಏನು ತಿಂದಿಲ್ಲ. ಕೊಡಿ ಅನು, ತಗೋ, ಬೆಳಗ್ಗೆಯಿಂದ ನೀನ್ ಏನು ತಿಂದಿಲ್ಲ, ಇದನ್ನಾದ್ರೂ ತಿನ್ನು. ನನಗೇನು ತಿನ್ಬೇಕು ಅನ್ನಿಸ್ತಿಲ್ಲ. ಒಂದೇ ಜಾಗದಲ್ಲಿ ಮಲ್ಕೊಂಡ್ ನನಗ್ ಸಾಕಾಗಿ ಹೋಗಿದೆ. ಒಂದೇ ಜಾಗದಲ್ಲಿ ಮಲ್ಕೊಳ್ಳೋದ್ ಸಿಗೋದು ಈ 9 ತಿಂಗಳು ಮಾತ್ರ ಅಮ್ಮ. ಮಗು ಆದ್ಮೇಲೆ ಶುರು ಆಗುತ್ತೆ ರನ್ನಿಂಗ್ ರೇಸು. ಆಮೇಲೆ ಅಯ್ಯೋ ಯಾರಾದ್ರೂ 10 ನಿಮಿಷ ನೋಡ್ಕೊಳ್ಳಿ ಈ ಮಗುನ, ಮಲ್ಕೋತೀನಿ ಅಂತ ಅನ್ಸುತ್ತೆ ನಿಂಗೆ. ನೋಡ್ತಾ ಇರು. ಆಂಟಿ, ನಿಮ್ ಮಗಳು ಹೇಗ್ ಹುಟ್ಟಾಗಿಂದ ನನಗ್ ಫ್ರೆಂಡೋ ಹಾಗೆ ಅವಳು ಹುಟ್ಟೋ ಮಗು ಕೂಡ ನನಗ್ ಫ್ರೆಂಡೇ. ನಾನ್ ಮಗು ನೋಡ್ಕೊಂತೀನಿ. ಹಣೆಗೆ ಚಿಕ್ಕಿನ ಸೊಟ್ಟ ಇಟ್ಕೊಂಡು ಹಬ್ಬಕ್ಕೆ ನಾನೇ ರಂಗೋಲಿ ಹಾಕ್ತೀನಿ ಏನ್ಲಂತೆ. ಹಂಗಾಯ್ತು ನಿನ್ ಕತೆ. ಮಗುನ್ ನೋಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಕಣೆ, ಆದ್ರೆ ತಾಯಿ ಆದೊಳಗೆ ಅಷ್ಟು ಕಷ್ಟನೂ ಅಲ್ಲ. ಅಬ್ಬಬ್ಬಾ, ಪುಷ್ಪ ಪಟಾಕಿ ಸಿಡಿತಿದೆ. ಕೂತ್ಕೊಳ್ಳಿ. ಮಂದ, ಚಾ ತಗೊಂಬ. ಬ್ಯಾಡ್ರಿ, ಚಾ ಏನ ಬ್ಯಾಡ್ರಿ.
ಯಾಕಿಬ್ರು ಒಂಥರ ಇದ್ದೀರಾ? ಅದು ಸಂಜು ಒಬ್ನೇ ಹೋಗ್ಯಾನಲ್ಲ, ಅದಕ್ಕೆ ನನಗೆ ಸ್ವಲ್ಪ ಕಾಳಜಿ ಆಗ್ಲಿಕ್ಕತ್ತದ. ಸಂಜುಗೆ ದಾರಿ ಗೊತ್ತಿದೆ, ನಾನೇ ಹೋಗ್ಬರ್ತೀನಿ ಅಂದ್ರಲ್ಲ, ಯಾಕೆ ಚಿಂತೆ ಮಾಡ್ತೀರಾ? ಬಿಡಿ, ನಮ್ ಡ್ರೈವರು ಜೊತೆಲಿದ್ದಾನೆ. ಹಂಗಲ್ರಿ, ಅವ ಇರೋ ಸ್ಥಿತಿಯಾಗ ಒಬ್ಬನೇ ಹೊಂಟಾನಲ್ಲ, ಅದಕ್ಕೆ ಒಂದಿಟ್ಟು ಕಸಿ ಬಿಸಿ ಆಗ್ಲಿಕ್ಕತ್ತೈತಿ. ಹೌದ್ರಿ, ಅದು ಅಲ್ದ ನಮಗ ಸ್ವಲ್ಪ ಡಾಕ್ಟರ್ ಜೋಡಿ ಮಾತಾಡೋದಿತ್ತು. ಡಾಕ್ಟರ್ ಹತ್ರನ? ಹ್ಞೂ ರೀ, ಏನಿಲ್ರಿ, ಟ್ರೀಟ್ಮೆಂಟ್ ಹೆಂಗೆ ನಡೀತತಿ ಅಂತ ಡಾಕ್ಟರ್ ಜೋಡಿ ಒಮ್ಮೆ ನೇರ ಮಾತಾಡಿದ್ರೆ ಚಲೋ ಇರ್ತೈತಲ್ರಿ, ಅದಕ್ಕೆ ಹಂಗಂದೆ ನೋಡ್ರಿ. ಹಾ, ನೀವ್ ಇದನ್ನೇ ಮನ್ಸಲ್ಲಿ ಇಟ್ಕೊಂಡು ಕೂತಿದ್ದೀರಾ? ಆಗ್ಲೇ ಹೇಳ್ಬಾರ್ದಾ? ಹೊಸ್ಮನಿ, ಕಾರ್ ರೆಡಿ ಮಾಡಕ್ ಹೇಳಿ. ಗಾಡಿ ತಯಾರದ ಅಲ್ಲ? ಹಾಂ ಸರ್, ರೆಡಿ. ಅವರ ಬರ್ರಿ. ಬನ್ನಿ. ಪ್ರಶಾಂತ್, ನೀ ಸಂಜು ಜೊತೆ ಹೋಗ್ಲಿಲ್ವಾ? ಇಲ್ಲಮ್ಮ, ಅವ್ರು ಬಸ್ಸಲ್ಲಿ ಹೋಗ್ತೀನಿ ಅಂತಾನೆ ಹೊರಟ್ರು. ಬಸ್ಸಲ್ಲ? ನೀನ್ ಹೇಳೋದಲ್ವಾ? ಅಯ್ಯೋ, ಸಂಜು ಒಬ್ನೇ ಹೋಗ್ಯಾನ, ಅವನಿಗೆ ಏನು ಗೊತ್ತಿಲ್ರಿ. ಸರಿ, ಒಂದ್ ಫೋನ್ ಮಾಡಿ. ಅಯ್ಯೋ, ಅವನ ಹತ್ರ ಫೋನ್ ಇಲ್ಲ. ಹೇಳ್ಬೇಕಲ್ವಾ ನೀನು? ಆಸ್ಪತ್ರೆಗೆ ಹೋಗಿ ನೋಡೋಣ. ಸರಿ, ನೀವು ಕೂತ್ಕೊಳ್ಳಿ. ಹ್ಞೂ, ಕರ್ಕೊಂಡೋಗು. ಬಾ, ಕುಂದ್ರು. ಬೇಡ ಅಮ್ಮ, ಈ ಫ್ರಿಡ್ಜ್ನ ಬಿಸಾಕ್ಬೇಡ. ಕೆಟ್ಟೋಗಿರೋ ಈ ಫ್ರಿಡ್ಜ್ನ ಮತ್ತೆ ಸರಿ ಮಾಡೋದಕ್ಕೆ ಅವರೆಲ್ಲ ಎಷ್ಟು ಚೆನ್ನಾಗಿರುತ್ತೆ. ಸಂಜು ಸರ್, ನೀವು ಬನ್ನಿ. ಸರ್ ಬನ್ನಿ, ಚೆನ್ನಾಗ್ತೀನಿ, ಕೂತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ, ನೀವು ಎದ್ದೇಳಬೇಡಿ, ವಿಶ್ರಾಂತಿ ತಗೊಳ್ಳಿ. ಇಟ್ಸ್ ಓಕೆ. ಪುಷ್ಪ, ಎಂತ ಆಶ್ಚರ್ಯ ನೋಡು, ಇವರು ಕರೆಕ್ಟಾಗಿ ನಮ್ಮ ಒಟ್ಟಾರದ ಎದುರುಗಡೆ ನಿಂತಿದ್ರು. ನಾ ಹೊರಗಡೆ ಇದ್ನ, ನನ್ನ ಕಣ್ಣಿಗೆ ಬಿದ್ರು. ಹೌದಾ? ಸೀದಾ ಒಟ್ಟಾರದ ಒಳಗಡೆ ಬರ್ತಾ ಇದ್ದಾರೆ. ಅದು ಒಂಥರ ರೂಢಿ ಆದಂಗಿದೆ. ಬಸ್ ಎಲ್ಲೋ ಇಳಿಬೇಕಿತ್ತು, ಇಲ್ಲಿ ಇಳಿದೆ. ರೂಢಿ ಇದ್ದಂಗ? ನೀವು ಬೆಂಗಳೂರಲ್ಲಿ ಮೊದಲೇ ಓಡಾಡಿದ್ದೀರಾ? ಅಂದ್ರೆ ಓಡಾಡಿರ್ಬೋದು, ಈಗ ನೆನ್ಪಿರಲ್ಲ ಕಣೆ. ಸರಿ,
ಅವ್ರಿಗೆ ಕುಡಿಯಕ್ಕೆ ಏನಾದ್ರು ಕೊಡ್ತೀಯೋ ಅಥವಾ ಹೀಗೆ ನಿಲ್ಸ್ಕೊಂಡು ಮಾತಾಡ್ತಾ ಇರ್ತೀಯೋ? ಅಯ್ಯೋ ನಾನೊಬ್ಳು ಕ್ಷಮಿಸಿ. ಇಲ್ಲ ಪ್ಲೀಸ್, ಏನು ತೊಂದರೆ ತಗೋಬೇಡಿ. ಸಂಕೋಚ ಪಟ್ಕೋಬೇಡ ಕಣಪ್ಪ. ನೀನು ಅಪ್ಪಿತಪ್ಪಿ ಬೇರೆ ಯಾರ್ದಾರು ಮನೆಗೆ ಹೋಗ್ಬಿಟ್ಟಿದ್ರೆ ಕೂತ್ಕೊಳ್ಳಪ್ಪ ಅಂತ ಹೇಳೋದಿರ್ಲಿ, ಕುಡಿಯೋಕ್ ನೀರು ಕೊಡ್ತಿರಲ್ಲ, ಆಚೆಗೆ ಹೋಗಪ್ಪ ಅಂದಿರೋರು. ಸುಮ್ಮನೆ ತಮಾಷೆ ಮಾಡಿದೆ ಕಣಪ್ಪ. ನೀವು ತಮಾಷೆ ಮಾಡಿದ್ರು ನಗ್ಬೇಕು ಅನ್ನೋದನ್ನ ಮರ್ತ್ಬಿಟ್ಟಿದ್ದೀರಾ ಅನ್ಸುತ್ತೆ ಅಲ್ವಾ? ಸುಬ್ಬು, ನನ್ನ ಹೆಂಡತಿ ಸ್ವಲ್ಪ ಹಾಗೆ. ನೀವಿಲ್ಲಿಗೆ ದಾರಿ ತಪ್ಪಿ ಬಂದ್ರಾ? ನಿಮ್ಮೆಲ್ರಿಗೂ ನಂಬೋಕೆ ಕಷ್ಟ ಆಗ್ತಿರ್ಬೇಕಲ್ವಾ? ಅದು ಹೇಗೆ ನಾನು ಕರೆಕ್ಟಾಗಿ ಇಲ್ಲಿಗೆ ಬಂದೆ ಅಂತ? ಆ್ಯಕ್ಚುಲಿ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅದು ಹೇಗೆ. ಬಸ್ ಹಿಡಿದು ಹಾಗೇ ನಡ್ಕೊಂಬರ್ತಾ ಇದ್ದೆ. ಕಮಲಮ್ಮನ ವಠಾರ ಅಂತ ಬೋರ್ಡ್ ನೋಡಿದೆ. ಬೋರ್ಡ್ನ ಓದ್ತಾ ಹಾಗೇ ಒಳಗೆ ಬರ್ತಾ ಇದ್ದೆ. ಅಷ್ಟರಲ್ಲಿ ನಾನು ಬಂದೆ. ಹಾಂ, ಮನೇಲಿ ಹೇಳಿ ಬಂದ್ರಾ ನೀವು? ನಿಮಗೆ ಸತ್ಯ ಗೊತ್ತಿರೋದ್ರಿಂದ ನಾನೀಗ ನಿಮಗೆ ಈ ವಿಷಯನ ಹೇಳ್ಬೋದು ಅನ್ನಿಸ್ತು. ಆರ್ಯವರ್ಧನ್ ಅವರಿಗೆ ಜೀವ ಬೆದರಿಕೆ ಇರೋದು ಅವರ ಅತ್ಯಂತ ಸಮೀಪದವರಿಂದ. ಯಾರಿಂದ ಅಂತ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಫ್ಯಾಮಿಲಿ ಒಳಗಿಂದ ಅತ್ಯಂತ ಹತ್ತಿರವಾಗಿರೋರಿಂದ ಅಂತ ಪೊಲೀಸವ್ರಿಗೆ ಗೊತ್ತಾಗಿದೆ. ಅದಕ್ಕೆ ಅವ್ರ ಜೀವ ಕಾಪಾಡೋದಕ್ಕೆ ಈ ಗುಟ್ಟು ಕಾಪಾಡೋದು ಬಹಳ ಮುಖ್ಯ. ಅದು ಚಿಕಿತ್ಸೆನ ಸ್ಲೋ ಮಾಡಬಹುದು, ಬಟ್ ಪ್ರಾಣ ಅಂತೂ ಸೇಫ್. ಡಾಕ್ಟರ್, ಅವನ್ ಪ್ರಾಣಕ್ಕೆ ಯಾವ ಅಪಾಯನೂ ಆಗ್ಬಾರ್ದು ನೋಡ್ರಿ. ಅವನಿಗಾಗಿ ಎಲ್ಲ ನೆನಪು ಬರೋ ತನಕ ನಾವು ಈ ಗುಟ್ನ ಯಾರಿಗೂ ಬಿಟ್ಕೊಡಲ್ಲ ತಗೋರಿ. ನೋಡ್ರಿ ಸರ್, ಹರಿನ ನಾವು ಯಾರಿಗೂ ಈ ಗುಟ್ಟು ಹೇಳಂಗಿಲ್ರಿ. ಆಗ್ಬಹುದು. ತುಂಬಾ ಥ್ಯಾಂಕ್ಸ್. ಶರ್ಟ್ ಅವ್ರು ಅಲ್ಲಿಂದ ಕಾರ್ ಕಳಿಸಿ ಹೋಗೋದಕ್ಕೆ ಲೇಟ್ ಆಗುತ್ತೆ. ನಾನು ಹೋಗ್ತೀನಿ. ಒಬ್ಬೊಬ್ರೆ ಓಡಾಡೋದು ಬೇಡ. ನೀವು ಟ್ರೀಟ್ಮೆಂಟ್ಗೆ ಅಂತ ಬಂದಿರುವಾಗ ಅದ್ರ ಕಡೆ ಗಮನ ಕೊಟ್ರೆ ನಿಮ್ಗೆ ಒಳ್ಳೇದಾಗತ್ತೆ. ಅಂದ್ರೆ ಅಮ್ಮನೇ ಗಾಡಿ ಕಳಿಸ್ತೀನಿ ಅಂತ ಹೇಳುವಾಗ ನೀವ್ಯಾಕೆ ತೊಂದರೆ ತಗೋತಿದ್ದೀರಾ ಇಷ್ಟು ಅಂತ ಹೇಳ್ತಿದ್ದಾಳೆ ಅಷ್ಟೇ. ಕಾರ್ ಬರ್ಲಿ, ಹೋಗೋರಂತೆ ಇರಿ. ನೀ ಮಾಡಿದ್ ಸರಿನೇ ಕಣಪ್ಪ. ಈ ರೀತಿ ಹೊಸದಾಗಿ ಹುಡ್ಕೊಂಡು ಹೋದಾಗ್ಲೇ ನಮ್ಗೆ ಹಳೇದು ಕೂಡ ಸಿಗೋದು. ನಾನು ಏನನ್ನ ಹುಡ್ಕೊಂಡು ಹೋದ್ರೆ ನನಗೆ ಆರ್ಯ ಸರ್ ಸಿಗ್ತಾರೆ ಅಪ್ಪ? ಅನು, ಎಲ್ಲದಕ್ಕೂ ಈಗ ಯೋಚನೆ ಮಾಡೋದು ಹೇಗಮ್ಮ? ಮನ್ಸಿಗೆ ಎಷ್ಟು ಆಯಾಸ ಮಾಡ್ಕೋತಿದ್ಯಾ ನೋಡು. ನಾನೇನಾದ್ರೂ ಬೇಕು ಅಂತ ಆಯಾಸ ಮಾಡ್ಕೋತಿದ್ದೀನ ಅಮ್ಮ? ನಾನು ಹೊರಗಿರ್ತೀನಿ. ಯಾಕಪ್ಪ? ನಿಮ್ಮನೇನೆ ಅಲ್ವಾ? ನನ್ನ ಹತ್ರ ಫೋನ್ ಇಲ್ಲ. ಡ್ರೈವರ್ ಬಂದರೆ ಗೊತ್ತಾಗೋದಿಲ್ಲ. ಡ್ರೈವರ್ಗೆ ನಮ್ಮನೆ ಗೊತ್ತಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.